ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲರೂ ಖುಷಿಯಾಗಿ ಝಂಡಾ ಹಾರಿಸ್ಬೇಕಿಲ್ಲ. ಇಲ್ಲೇ ನಮ್ಮ ಕಲಬುರಗಿ ಒಳಗೆ ಝಂಡಾ ಹಾರಿಸಕ್ ಬಿಡಲ್ಲ. ಅವಾಗ ಗೊತ್ತಾ, ಇಲ್ಲಿ ಒಬ್ಬ ರಾಜ ಇರ್ತಾನ. ಅವ ಏನಂತಾನ, ಇದು ನಂದದ ಊರ, ಇದಕ್ಕೆ ನಾ ಸ್ವಾತಂತ್ರ್ಯ ಕೊಡಂಗಿಲ್ಲ ಅಂತಾನ. ಇಲ್ಲಿ ನೀವು ಭಾರತದ ಧ್ವಜ ಹಾರಿಸಿದ್ರಿ ಅಂದ್ರ ಇದು ನೀವು ರಾಷ್ಟ್ರದ್ರೋಹ ಆಗುತ್ತಂತ ಹೇಳ್ತಾನ. ಆಗಸ್ಟ್ 15ರಂದು ಎಷ್ಟು ಜನ ಭಾರತ ಧ್ವಜ ಹಾರಿಸ್ಬೇಕಂತಾರ ಅವ್ರಿಗೆಲ್ಲರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಭಾರತ್ ಮಾತಾ ಕಿ ಜೈ ಅಂದವರಿಗೆ ಅರೆಸ್ಟ್ ಮಾಡಕ್ ಶುರು ಮಾಡ್ತಾರ. ಒಂದೇ ಮಾತರಂ ಹಾಡು ಹೇಳಿದವರಿಗೆ ಅರೆಸ್ಟ್ ಮಾಡಕ್ ಶುರು ಮಾಡ್ತಾರ. ನಿಜವಾದ ಹಿರಿಮೆ ಏನದ ಅದು ತಿಳ್ಕೊಳ್ಳಲಾಗಿ ನಾವು ಬರೇ ಮನರಂಜನೆ ಹಿಂದೆ ಹೋಗ್ಲಿಕತ್ತೀವಿ. ಎಲ್ಲಿ ಶಿಬಿರಗಳಲ್ಲಿ ಹೋದ್ರು ಆ ಶಿಬಿರಗಳಲ್ಲಿ ಅವರಿಗೆ ಶಸ್ತ್ರಾಸ್ತ್ರಗಳ ಬಳಸುವಂತ ಟ್ರೈನಿಂಗ್ ಕೊಡಲಾಗುತ್ತೆ. ಯುವಕರಿಗೆ ಒಬ್ಬೊಬ್ಬ ಯುವಕನನ್ನು ಸೈನಿಕನಾಗಿ ತಯಾರು ಮಾಡ್ತಾರಲ್ಲಿ. ಸ್ವಾತಂತ್ರ್ಯ ಅಂದ್ರೆ ಬರೀ ಒಂದು ಜೆಂಡಾ ಹಾರಿಸೋದಲ್ಲ, ಅದು ಭಾವನೆಗಳ ಬೆಸೆತ ಆಗಿತ್ತು ಅವರಿಗೆ. ಏನಾಗುತ್ತಂದ್ರ ಇಡೀ ಭಾರತ ಸ್ವಾತಂತ್ರ್ಯಗೊಳ್ತದ. ಈಗ ನಾ ಮೇನ್ ಸ್ಟೋರಿಗೆ ಬಂದ್ಬಿಟ್ಟೆ. ಈಗ ಇಡೀ ಭಾರತ ಯಾವ ಸ್ವಾತಂತ್ರ್ಯ ಆತ, 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ. ಸ್ವಾತಂತ್ರ್ಯ ಅಂದ್ರೇನು, ಇಷ್ಟು ದಿವಸ ನಾವು ನಿಮಗೆ ಆಳ್ತಿದ್ವಿ, ಇನ್ಮೇಲೆ ನಿಮ್ಮನ್ನ ನೀವು ಆಳ್ಕೊಳ್ರಿ, ನಿಮಗ್ ನಾ ಇವೇನ್ರ ಸ್ವಾತಂತ್ರ್ಯ ಕೊಟ್ರೆ ನೀವು 3 ದಿವಸ ಮುಂದೆ ಬೀಳಲ್ಲ ಅಂತ ಹೇಳಿ ಕೊಟ್ಟು ಬಿಡ್ತಾರ ಅವರು. ಯಾರು? ಬ್ರಿಟಿಷರು. ಓಕೆ, ಕೊಡ್ತಾರಂದ್ರೆ ಕೊಡಂಗಿಲ್ಲ, ಇದು ಕಸ್ಕೊಂಡಿದ್ದು. ಇನ್ಮೇಲೆ ನಮ್ಮ ದೇಶ ನಾವು ನೋಡ್ತೀವಿ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಷ್ಟೋ ಸಾವು ನೋವುಗಳು, ಎಷ್ಟೋ ಬಲಿದಾನದ ನಂತರ ತಗೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ಇದು. ಆದ್ರ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲರೂ ಖುಷಿಯಾಗಿ ಝಂಡಾ ಹಾರಿಸ್ಬೇಕಿಲ್ಲ. ಇಲ್ಲೇ ನಮ್ಮ ಕಲಬುರಗಿ ಒಳಗೆ ಝಂಡಾ ಹಾರಿಸಕ್ ಬಿಡಲ್ಲ. ಅವಾಗ ಗೊತ್ತಾ, ಕಲಬುರಗಿ ಒಳಗೆ ಝಂಡಾ ಹಾರಿಸಕ್ ಬಿಡಲ್ಲ ಅವಾಗ. ಯಾಕಂದ್ರೆ ಕಲಬುರಗಿ ಇನ್ನೂ ಭಾರತ ಸರ್ಕಾರದ ವಿಲೀನವಾಗಿರಲ್ಲ, ಭಾರತದೊಳಗೆ ಬರಲ್ಲ. ಇಲ್ಲಿ ಒಬ್ಬ ರಾಜ ಇರ್ತಾನ. ಅವ ಏನಂತಾನ, ಇದು ನಂದದ ಊರ, ಇದಕ್ಕೆ ನಾ ಸ್ವಾತಂತ್ರ್ಯ ಕೊಡಂಗಿಲ್ಲ ಅಂತಾನ. ಇಲ್ಲಿ ನೀವು ಭಾರತದ ಧ್ವಜ ಹಾರಿಸಿದ್ರಿ ಅಂದ್ರ ಇದು ನೀವು ರಾಷ್ಟ್ರದ್ರೋಹ ಆಗುತ್ತಂತ ಹೇಳ್ತಾನ. ಆಗಸ್ಟ್ 15ರಂದು ಎಷ್ಟು ಜನ ಭಾರತ ಧ್ವಜ ಹಾರಿಸ್ಬೇಕಂತಾರ ಅವ್ರಿಗೆಲ್ಲರಿಗೆ ಅರೆಸ್ಟ್ ಮಾಡ್ಲಿಕ್ ಶುರು ಮಾಡ್ತಾರ. ಭಾರತ್ ಮಾತಾ ಕಿ ಜೈ ಅಂದವರಿಗೆ ಅರೆಸ್ಟ್ ಮಾಡಕ್ ಶುರು ಮಾಡ್ತಾರ. ಒಂದೇ ಮಾತರಂ ಹಾಡು ಹೇಳಿದವರಿಗೆ ಅರೆಸ್ಟ್ ಮಾಡಕ್ ಶುರು ಮಾಡ್ತಾರ. ಕಡೆಗೆ ಎಲ್ಲಿ ತನಕ ಹೋಗ್ತದಂದ್ರ, ಗಾಂಧಿ ಟೋಪಿ ನೋಡ್ತೀರಿ, ಖಾದಿಯಿಂದ ಆ ಟೋಪಿ ತೊಡೋದು ಸಹ ರಾಷ್ಟ್ರ ವಿರೋಧದ ಕೆಲಸ ಅಂತ ಹೇಳ್ತಾನೆ ಇಲ್ಲಿನ ರಾಜ. ಅದು ತೊಟ್ಟವರಿಗೂ ಸಹ ಜೈಲಿಗೆ ಹಾಕಕ್ ಶುರು ಮಾಡ್ತಾರ. ಜೈಲೆಲ್ಲಿತ್ತು? ಕಲಬುರಗಿ ಒಳಗೆ ಜೈಲ್ ಎಲ್ಲಿತ್ತು ಗೊತ್ತಾ? ಇವತ್ತು ಸೂಪರ್ ಮಾರ್ಕೆಟ್ ಏನ್ ನೋಡ್ಲತ್ತಿರಲ್ಲ ನೀವು, ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ ಹೋಗಿ ಪಾನಿಪುರಿ ತಿಂತೀರಿ. ಪಾನಿಪುರಿ ತಿಂದಿರಿ ಕಲಬುರಗಿ ಒಳಗೆ ಯಾವಾಗಾರ? ಅಲ್ಲೊಂದು ಭಾರಿ ದೊಡ್ಡ ಜೈಲ್ ಇತ್ತದು. ಅದ್ರೊಳಗೆ ಹಾಕಿದ್ರೆ ಅಂದ್ರೆ ಯಾರಿಗೆ ಹೊರಗೆ ಬಿಡಿಸ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ಜೈಲ್ ಇತ್ತಲ್ಲಿ. ದೊಡ್ಡ ಬಾಗಿಲು, ಕಿಲಾ ಟೈಪ್. ಈಗಿನ ನಮ್ಮ ಕಲಬುರಗಿ ಕಿಲಾದೇನು ಬಾಗಿಲದಲ್ಲ, ಅಂತ ದೊಡ್ಡ ಬಾಗಿಲು ಇದ್ದಿದ್ದು ಒಂದು ಜೈಲ್ ಇತ್ತು ಅಲ್ಲಿ. ಕಲಬುರಗಿ ಬಗೀಚಾ ಜೈಲ್ ಬಗೀಚಾ ಅಂತ ಕರೀತಾರ ಅದಕ್ಕೆ. ಅಲ್ಲಿ ಒಯ್ದು ಹಾಕ್ತಿದ್ರು. ಮುಂದ ಏನಾಯ್ತು ಅಂದ್ರ, ಸ್ವಾತಂತ್ರ್ಯ ಅಂದ್ರೆ ಏನಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಕಸ್ಕೋತಾರ. ನೀವು ಪೂಜೆ ಮಾಡುವಂಗಿಲ್ಲ. ಆಮೇಲೆ ವಾಕ್ ಸ್ವಾತಂತ್ರ್ಯವನ್ನ ಕಸ್ಕೋತಾರ. ನೀವು ಯಾರ ವಿರುದ್ಧವೂ ಮಾತಾಡುವಂಗಲ್ಲ, ಧ್ವನಿ ಎತ್ತುವಂಗಿಲ್ಲ, ನಿಮ್ಗೆ ನ್ಯಾಯ ಬೇಕಂತೇಳಿ. ವಾಕ್ ಸ್ವಾತಂತ್ರ್ಯ ಇವಾಗ ಅದ. ನಿಮ್ಗೆ ಏನಾರ ಅನ್ಯಾಯ ಆಗ್ಲಿಕ್ಕತ್ತಂದ್ರೆ ಕೇಳ್ಬೋದು ಇವಾಗ. ಅವಾಗ ಆ ವಾಕ್ ಸ್ವಾತಂತ್ರ್ಯ ಕಸ್ಕೋತಾರ. ಆಮೇಲೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಸ್ಕೋತಾರ. ಪತ್ರಿಕೆಯಲ್ಲಿ ಏನ್ ಬೇಕದು ಮುದ್ರಿಸುವಂತಿರ್ಲಿಲ್ಲ. ಪತ್ರಿಕೆಯಲ್ಲಿ ಅನ್ಯಾಯ ಆಗ್ಲಿಕ್ಕತ್ತದಂದ್ರೆ ನೀವು ಬರೆಯುವಂಗಿಲ್ಲ. ಇವಾಗ ಆ ಸ್ವಾತಂತ್ರ್ಯ ಅದ, ಅದನ್ನ ಕಸ್ಕೋತಾರ. ಗುಡಿ ಗುಂಡಾರಗಳನ್ನ ಒಡೆಯೋದಕ್ ಶುರು ಮಾಡ್ತಾರೆ. ಗೊತ್ತಾ? ಇವತ್ತು ನೀವು ಯಾವ್ದಾದ್ರು ಹಳೆ ಗುಡಿಗಳನ್ನ ಹೋಗಿ ನೋಡ್ರಿ, ಒಂದು ಮೂರ್ತಿ ಚಲೋ ಸಿಗಲ್ಲ ನಿಮ್ಗೆ, ಎಲ್ಲವೂ ಒಡೆದು ಬಿಟ್ಟಿದಾವೆ. ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೆ ಇವತ್ತು ನೀವು ಎಷ್ಟು ಧೈರ್ಯವಾಗಿ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಲಿಕತ್ತೀರಲ್ಲ, ಆ ಟೈಪ್ ಅವಾಗ ಮಾಡುವಂಗಿರ್ಲಿಲ್ಲ. ಅದನ್ನು ಸಹ ಕಸ್ಕೊಳಕ್ ಶುರು ಮಾಡ್ತಾರ. ಗುಡಿಗೆ ಹೋಗೋರಿಗೆ ಹೊಡೆಯಕ್ ಶುರು ಮಾಡ್ತಾರ. ಹಣವನ್ನ ಲೂಟಿ ಮಾಡೋದಕ್ ಶುರು ಮಾಡ್ತಾರ. ಮೊನ್ನೆ ಪಹಲ್ಗಾಂವ್ ಅಲ್ಲಿ ಆಯ್ತಾ? ಏನಾಯ್ತು? ಟೆರರಿಸ್ಟ್ ಅಟ್ಯಾಕ್ ಲಿಟ್ರಲಿ ಎಲ್ಲ ಊರುಗಳ ಮೇಲೆ ಆಗಕ್ ಶುರು ಆಗುತ್ತ. ಒಟ್ಟು 2,50,000 ಜನರನ್ನ ಕರೆಸ್ತಾರ. ಪಹಲ್ಗಾಂವ್ ಅಲ್ಲಿ ಬಂದವರೆಷ್ಟು? 4 ಜನ. 2,50,000 ಜನ ಬರ್ತಾರೆ ಇಲ್ಲಿಗೆ. ಎಲ್ಲೆಲ್ಲಿಂದ ಬರ್ತಾರೆ? ಬಾಂಗ್ಲಾದೇಶ್, ಪಾಕಿಸ್ತಾನ್,
ಚೀನಾ ಇಲ್ಲ ಬರಲ್ಲ, ಪರ್ಷಿಯಾ, ಅರಬ್, ಟರ್ಕಿ, ಇಲ್ಲಿಂದ ಎಲ್ಲ ರೋಹಿಂಗ್ಯಾಸ್. ರೋಹಿಂಗ್ಯಾಸ್ ಅಲ್ಲ, ನಾ ಹೇಳೋದ್ ಕೇಳ್ರಿ ಯಾರ್ಯಾರು ಬರ್ತಾರತ್ತ. ಪಾಕಿಸ್ತಾನ್, ಬಾಂಗ್ಲಾದೇಶ್, ನನ್ನ ಮಾತು ಕೇಳ್ರಿ, ಬಾಂಗ್ಲಾದೇಶ್ ಮತ್ತ ಪರ್ಷಿಯಾ, ಅರಬ್, ಟರ್ಕಿ, ಇಲ್ಲಿಂದೆಲ್ಲ ಮಿಲಿಟರಿ ಕರೆಸ್ತಾರ ಅವ್ರು. ಇಲ್ಲಿ ಯಾರು ರಾಷ್ಟ್ರದ್ರೋಹದ ಕೆಲಸ ಮಾಡಬಾರ್ದು ಅಂತ. ರಾಷ್ಟ್ರದ್ರೋಹ ಅಂದ್ರೆ ಏನ್ ಹೇಳ್ರಿ? ಜೆಂಡಾ ಆರ್ಸಂಗಿಲ್ಲ, ಭಾರತ್ ಮಾತಾ ಕಿ ಜೈ ಅನ್ನಂಗಿಲ್ಲ, ಗುಡಿಗಳಿಗೆ ಹೋಗಂಗಿಲ್ಲ. ಇವೆಲ್ಲ ಏನಾಗಿದ್ವು? ರಾಷ್ಟ್ರದ್ರೋಹದ ಕೆಲಸಗಳಾಗಿದ್ವು ಅವಾಗ. ಕಾಟನ್ ಟೋಪಿ ಸಮೇತ ಹಾಕೊಳ್ಳುವಂಗಿರ್ಲಿಲ್ಲ. ಹಿಂಗಿತ್ತು. ಆಮೇಲೆ ಅವ್ರಿಗೆ ದುಡ್ಡು ಬೇಕಲ್ಲ, ಅವ್ರು ಅಷ್ಟು ಜನರನ್ನ ಕರೆಸಿದ್ರಲ್ಲ, ದುಡ್ಡು ಎಲ್ಲಿಂದ? ಮನೆಗಳ ಮೇಲೆ, ಹಳ್ಳಿಗಳ ಮೇಲೆ ಬೀಳಕ್ ಶುರು ಮಾಡಿದ್ರು. ಹಳ್ಳಿಗಳ ಮೇಲೆ ಬಿದ್ದು ಜನರನ್ನ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಲಿಟ್ರಲಿ ಏನ್ ಮಾಡ್ತಿದ್ರು? ಮನೇಲಿ ಇದ್ದಂತ ಎಲ್ಲ ಜನರನ್ನ ಕೊಲ್ಲಿ ಅಲ್ಲಿರ್ತಕ್ಕಂಥ ದುಡ್ಡನ್ನ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಕೇಳಿದ್ರಿ ಇದನ್ನ ಯಾವಾಗಾದ್ರು? ಇದು ಆಗ ಮುಂದ ಅವಾಗ ಇರ್ತಿದ್ರಲ್ಲ ಸಣ್ಣ ಸಣ್ಣವರು ದೊಡ್ಡವರು, ಅವ್ರಿಗೆ ಏನ್ ಅನಿಸ್ತಿತ್ತು? ನಮಗ್ ಸ್ವಾತಂತ್ರ್ಯ ಬೇಕು ಅನಿಸ್ತಿತ್ತು. ಈಗ ಒಂದ್ ರೂಮ್ನಾಗ ನಿಮ್ಗೆ ಕೂಡಾಕ್ದೇವ್ ಅಂದ್ರೆ ಏನ್ ಅನಿಸ್ತದ? ಸುಮ್ ಕೂಡಾಕ್ತಿವಿ, ಹೊಡ್ಯಂಗಿಲ್ಲ, ಅವ್ರಪ್ಲೆ ಬಡ್ಯಂಗಿಲ್ಲ, ನಿಂಬಲ್ಲಿ ಇದ್ದಿದ್ ಕಸ್ಕೊಂಗಿಲ್ಲ. ಸುಮ್ ಒಂದ್ ರೂಮ್ನಾಗ ಕೂಡಾಕ್ತಿವಿ, ಏನ್ ಅನಿಸ್ತದ? ಹೊರಗ್ ಬಿಡ್ರಿ ಅನಿಸ್ತದಿಲ್ಲ? ಅವಾಗ ಲಿಟ್ರಲಿ ಹೊಡಿಲಿಗತ್ತಿದ್ರು ಇವ್ರು. ಇವ್ರ ಜೀವಮಾನವಿಡೀ ಗಳಿಸಿರ್ತಕ್ಕಂಥ ಧನ ಏನೋ ಧಾನ್ಯ ಏನಿರ್ತದ ಅದನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಲಿಗತ್ತಿದ್ರು. ಹಳ್ಳಿಯಲ್ಲಿ ಜನರ ಹತ್ರ ತಿರುಗಿ ಬೀಳೋ ಶಕ್ತಿ ಇರಲಿಲ್ಲ. ಯಾಕಂದ್ರೆ ಇವ್ರು ಶಸ್ತ್ರಾಧಾರಿಗಳಾಗಿ ಬರ್ತಿದ್ರು. ಜೊತೆಯಲ್ಲಿ ಬಂದೂಕು, ಬಾಂಬು, ಈಟಿ, ತಲ್ವಾರ್ ಇವುಗಳನ್ನ ತಗೊಂಡ್ ಬರ್ತಿದ್ರು. ಕೇಳಿದ್ರೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಮೇಲೆ ಪ್ರಾಣನೂ ಕೊಡ್ಬೇಕು, ಆ ತರ ಇತ್ತು. ಲಿಟ್ರಲಿ ಏನಾಗುತ್ತಂದ್ರ ಹಳ್ಳಿಗಳನ್ನೇ ನಾಶ ಮಾಡೋದಕ್ಕೆ ಶುರು ಮಾಡ್ತಾರ. ಅಂಥ ಟೈಮಲ್ಲಿ ಇದು ಹಿಂಗೆ ಎಷ್ಟು ದಿವಸ ನಡೀತದಂದ್ರೆ 3 ತಿಂಗಳು ಸತತವಾಗಿ ನಡೀತದ. ಯಾವಾಗಿಂದ? ಆಗಸ್ಟ್ 15, 1947 ಅಕ್ಟೋಬರ್ವರೆಗೂ ತುಂಬಾ ತೀವ್ರಗತಿಯಲ್ಲಿ ನಡೀತದೆ ಈ ತರ. ಈ ವಿಷಯ ಅಲ್ಲಿ ಅವಾಗಿನ ನಮ್ಮ ಇದು ಯಾರಿರ್ತಾರೆ ಗೃಹ ಮಂತ್ರಿಗಳು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಾರೆ ಭಾರತದ. ಅವರು ಪ್ರಧಾನ ಮಂತ್ರಿ ಇರ್ತಾರೆ. ಗೃಹ ಮಂತ್ರಿ ಕೈಯಲ್ಲಿ ಮಿಲಿಟರಿ ಇರ್ತದೆ ಯಾವಾಗ್ಲೂ. ಅದಕ್ಕೆ ನೀವು ಯಾವಾಗ್ಲೂ ಏನ್ ಮಾಡ್ಬೇಕು? ಯಾವ್ಯಾವ ಶಿಕ್ಷಣ ಮಂತ್ರಿ ಯಾರು, ಬರೇ ಪ್ರೈಮ್ ಮಿನಿಸ್ಟರ್ ಯಾರತ್ತ ಅಷ್ಟೇ ತಿಳ್ಕೊಬಾರ್ದು. ಶಿಕ್ಷಣ ಮಂತ್ರಿ ಯಾರು, ನಮ್ಮ ಗೃಹ ಮಂತ್ರಿ ಯಾರು, ಟೆಲಿಕಾಂ ಮಿನಿಸ್ಟರ್ ಯಾರು, ನ್ಯಾಯ ಮಂತ್ರಿಗಳು ಯಾರು, ಇವ್ರೆಲ್ಲ ಯಾರ್ಯಾರಂತೇಳಿ ನೀವು ತಿಳ್ಕೊಬೇಕು. ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಈಗ ಏನಾಗುತ್ತೆ? ನಿಮ್ ನಾಲೆಜ್ ಇಷ್ಟೇ ಆಗ್ತದೆ. ಕಲಬುರ್ಗಿದವ್ರಿಗೆ ಏನೂ ಗೊತ್ತಾಗಿಲ್ಲ. ಇವ್ರದ್ದು ಕೆಲಸ ಏನೇನವ ಇವು ತಿಳ್ಕೊಬೇಕು ನೀವು. ಓಕೆ, ಸೊ ಆ ಟೈಮಲ್ಲಿ ಅದೇನ್ರಿ ಇದ್ರದ್ದು ಇದು ಇಷ್ಟು ನಿಜಾಮ ಸರ್ಕಾರ ಅಂತ ತಿಳ್ಕೊಳ್ರಿ ಈಗ. ಓಕೆ, ಇದ್ರಾಗ ನಮ್ಮ ಕಲಬುರ್ಗಿ ಎಲ್ಲಿ ಬರ್ತದ? ಇಲ್ಲಿ ಬರ್ತದ. ಕಲಬುರ್ಗಿ, ಬೀದರ್, ಇದು ಈ ಕಡೆಯಿಂದ ಕರ್ನಾಟಕ. ಇದು ಈಗ ನಾವು ಇದ್ದಿದ್ದು ಇಲ್ಲಿ, ತಿಳಿತಾ? ಇದು ಇಷ್ಟು ಭಾಗನ ಕೊಡಂಗಿಲ್ಲ ಅಂತ ನಾವು ರಾಜ ಕೊಡಂಗಿಲ್ಲ ಅನ್ನೋದು ಅಷ್ಟೇ ಅಲ್ಲದೆ ಅವುಗಳ ಮೇಲೆ ಬಿದ್ದು ಆ ಊರುಗಳನ್ನೆಲ್ಲ ಸರ್ವನಾಶ ಮಾಡ್ತಿರ್ತಾನ. ಅವ್ರು ಯಾವ ಊರಾಗ ಹೋಗ್ತಿರ್ತಾರ ಅವ್ರದ್ದು ಒಂದೇ ಒಂದು ಮಾರೋ ಕಾಟೋ ಬಾಟೋ, ಹೊಡೀರಿ, ಕೊಲ್ರಿ, ಬಂದಿದ್ದ ದುಡ್ಡೆಲ್ಲ ಹಂಚ್ಕೊಂಡ್ಬಿಡ್ರಿ. ಮಿಲ್ಟ್ರಿಗಳದು ಲುಂಗಿ ಮೇಲೆಲ್ಲ ಬರ್ತಿದ್ರು ಅವ್ರದ್ದು. ಅವ್ರಿಗೆ ಬಾಂಗ್ಲಾದೇಶಿ ರೋಹಿಂಗ್ಯಾಸ್ ಅಂತ ಕರೀತಾರ ಅವ್ರಿಗೆ. ಓಕೆ, ಅಲ್ಲಿಂದ ಬರ್ತಿದ್ರು. ಆಮೇಲೆ ಒಂದಿಷ್ಟು ಜನ ನಿಜಾಮ್ ಸೈನಿಕರು. ಈಗ ನೀವು ಪೊಲೀಸರೇ ಬಂದು ನಿಮ್ಗೆ ಹೊಡ್ಲತ್ತೀರಿ, ನೀವು ಹೋಗಿ ಯಾರಿಗೆ ಹೇಳ್ತೀರಿ? ಗೌರ್ಮೆಂಟೇ ಬಂದು ಹೊಡಿಲಿಕ್ಕತ್ತದ ನಿಮ್ಗೆ, ಈಗ ಯಾರಿಗೆ ಹೇಳ್ತೀರಿ? ಈಗ ಪಪ್ಪ ಯಾರನ್ನ ನಿಮ್ ಫ್ರೆಂಡ್ ನಿಮ್ ಹೊಡೆದ್ರೆ ನೀವು ಹೋಗಿ ಪಪ್ಪಾಗ ಹೇಳ್ತಿ, ಪಪ್ಪನೇ ಹೊಡೆದ್ರೆ ಯಾರಿಗೆ ಹೇಳ್ತಿ? ಇಬ್ರು ಕಲ್ತ್ ಹೊಡೆದ್ರ, ಅವರು ಕಲ್ತ್ ಹೊಡೆದ್ರ, ಮನೆಗೆ ಹೊಸ ಮಂದಿ ಕಲ್ತ್ ನಿನಗೆ ಹೊಡೆದ್ರ, ಅದು ಪರಿಸ್ಥಿತಿ ಹಂಗಿತ್ತು ಅವಾಗ. ಇದು ಪರಿಸ್ಥಿತಿ ಆ ರೀತಿ ಇತ್ತು. ಯಾರು ರಾಜ್ಯವನ್ನ ಕಾಪಾಡಬೇಕಾಗಿತ್ತಲ್ಲ ಅವನೇ ರಾಜ್ಯವನ್ನ ತಿಂದಾಕೋಕೆ ಶುರು ಮಾಡಿದ್ದ.
ಸೊ ಇಂತಹ ಸಮಯದಲ್ಲಿ ಏನಾಗುತ್ತಂದ್ರ ನಮ್ಮಲ್ಲಿ ಕೆಲವೊಂದು ವೀರ ಸೈನಿಕರು ಹುಟ್ಕೋತಾರೆ ಕಲಬುರಗಿಯಲ್ಲಿ. ಮಹಾಗಾವ್, ಚಿಂಚೋಳಿ, ಸುರ್ಪುರ್, ಬುಸ್ನೂರ್, ಕಮಲಾಪುರ್, ವಾಗ್ದರಿ ಇಂಥಲ್ಲೆಲ್ಲ ಅದೆಷ್ಟೋ ಜನ ವೀರ ಸೈನಿಕರು ಹುಟ್ಕೋತಾರ. ಅವ್ರು ಏನ್ ಮಾಡ್ತಾರ, ಇದನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕಂತಾರ. ನಿಮ್ಗೆ ಗೊತ್ತಾ ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಕಟ್ಯಾರ? ನಮ್ಮ ಫಸ್ಟ್ ಭಾರತದ ಪ್ರಧಾನಿ ಯಾರು ಗೊತ್ತಾ? ಮತ್ಲ ಜವಾಹರ್ಲಾಲ್ ಅಂದ್ರ ಅಗಳೇ ಯಾರು? ನಾವು ಎಲ್ಲರೂ ಕಲ್ತು ಸ್ವಾತಂತ್ರ್ಯ ಆದ್ಮೇಲೆ ಆಗಸ್ಟ್ 15 ನಂತರ, ಆಗಸ್ಟ್ 15 1947 ನಂತರ ಏನು ಭಾರತ ಪ್ರಧಾನಿ ಅಂತ ಸೆಲೆಕ್ಟ್ ಮಾಡೀವಿ, ಅವರು ಜವಾಹರ್ಲಾಲ್ ನೆಹರು. ಆದ್ರೆ ಅದಕ್ಕಿಂತ ಮುಂಚೆನೆ ಜನವರಿ 26 ಒಬ್ರು ಭಾರತದ ಪ್ರಧಾನಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ ಸಿಂಗಾಪುರಲ್ಲಿ ಕೂತ್ಕೊಂಡು. ಅವ್ರ ಹೆಸರು ಸುಭಾಷ್ ಚಂದ್ರ ಬೋಸ್. ಅವರು ಒಂದು ಏನ್ ಕಟ್ಟಿರ್ತಾರ, ಆರ್ಮಿ ಕಟ್ಟಿರ್ತಾರ. ಅವರು ಏನ್ ಅವ್ರ ಆರ್ಮಿ ಹೆಸರು? ನಮ್ಮ ಕ್ರಿಕೆಟ್ ಟೀಮ್ ಹೆಸರೇನು? RCB. ವೆರಿ ಗುಡ್. ನಮ್ಗೆ RCB ಗೊತ್ತು, ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರು ಕಟ್ಟಿರ್ತಕ್ಕಂಥ ಮಿಲಿಟರಿ ಹೆಸರು ಗೊತ್ತಿಲ್ಲ. ಯಾಕೆ ನಾವು ಹಿಂದೆ ಬೀಳಗತ್ತೀವಿ ಗೊತ್ತಾಯ್ತು SSLC ಮಾರ್ಕ್ಸ್ನಾಗ? ನಾವು ನಮ್ಮ ನಿಜವಾದ ಸಂಸ್ಕೃತಿ ಅದನ್ನ ನಾವು ತಿಳ್ಕೊಳ್ಳಲಾಗಿವಿ. ನಮ್ಮ ನಿಜವಾದ ಹಿರಿಮೆ ಏನದ ಅದು ತಿಳ್ಕೊಳ್ಳಲಾಗಿವಿ. ನಾವು ಬರೇ ಮನರಂಜನೆ ಹಿಂದೆ ಹೋಗ್ಲಿಕತ್ತೀವಿ, ಎಲ್ಲಿ ಖುಷಿ ಕೊಡ್ತದ ಅಲ್ಲಿಗೆ ಹೋಗ್ಲಿಕತ್ತೀವಿ. ಆಜಾದ್ ಹಿಂದ್ ಫೌಜ್ ಅಂತೇಳಿ ಕಟ್ತಾರೆ. ಏನು ಹಿಂದ್ ಫೌಜ್ ಅಂತ ಕಟ್ತಾರ. ಇದು ಹೊರಟಾರ. ಯಾಕಂದ್ರ ಆ ಟೈಮಲ್ಲಿ ವರ್ಲ್ಡ್ ವಾರ್ ನಡೀತಾ ಇರ್ತದಲ್ಲ, ಬ್ರಿಟಿಷರು ಭಾರತೀಯರನ್ನ ಬಳಸ್ಕೊಂಡು ಅವರ ವಿರುದ್ಧ ಯಾವ್ಯಾವ ದೇಶಗಳಲ್ಲಿ ಜರ್ಮನ್ ಜೊತೆ ಏನು ಫೈಟ್ ಮಾಡ್ತಾ ಇರ್ತಾರಲ್ಲ, ಅಂತಲ್ಲಿ ಸೆರೆ ಸಿಕ್ಕಂತ ಎಲ್ಲಾ ಭಾರತೀಯ ಸೈನಿಕರನ್ನ ವಾಪಸ್ ಹಿಟ್ಲರ್ ಜೊತೆ ಮಾತುಕತೆ ಮಾಡಿ ತಗೋತಾರ. ಅವರು ತಗೊಂಡು ಒಂದು ಸೈನ್ಯವನ್ನ ಕಟ್ತಾರೆ. ಅದ್ರ ಜೊತೆಗೆ ಭಾರತದಲ್ಲಿ ಅಂದಿರ್ತಕ್ಕಂಥ ಯುವಕರನ್ನ ಸೇರಿಸ್ಕೊಂಡು ಒಂದು ಫೌಜ್ ಕಟ್ತಾರೆ. ಅದ್ರ ಹೆಸರೇ ಆಜಾದ್ ಹಿಂದ್ ಫೌಜ್ ಅಂತ ಹೇಳ್ಕೇಶಿಂದ. ಓಕೆ, ಅಂತ ಫೌಜಲ್ಲಿ ನಮ್ಮ ಕಲಬುರ್ಗಿಯವರು ಸಹ ಇದ್ರು. ಅವಾಗ ಗೊತ್ತಿತ್ತ ಈ ವಿಷಯ ನಿಮ್ಗ? ಆಜಾದ್ ಹಿಂದ್ ಫೌಜ್ ಹೆಸರೇ ಕೇಳಿಲ್ಲ ನೀವು? ಇಲ್ಲ. ಆ ಫೌಜಲ್ಲಿ 2 ತರ ಇದು ಟ್ರೈನಿಂಗ್ ಕೊಡ್ತಿದ್ರು. ಒಂದು ಶಸ್ತ್ರಾಸ್ತ್ರಗಳನ್ನೇ ನೇರವಾಗಿ ಹೋರಾಡೋದು, ಇನ್ನೂ ಒಂದು ಗೂಢಾಚಾರದ ಕೆಲಸ ಮಾಡಬೇಕು. ಗೂಢಾಚಾರ ಅಂದ್ರೆ CIDಗಳು, ಗುಪ್ತಚರಗಳು ಅಂತ ಹೇಳ್ತೀವಿ, ಗೊತ್ತಾ? ಜಾಸೂಸಿ ಮಾಡೋದು. 2 ಟೀಮ್ ಇರ್ತೀವಿ. ಅವ್ರ ಏನ್ ಮಾಡ್ಬೇಕು, ಊರೊಳಗೆ ಇದ್ದು ಊರೊಳಗೆ ಯಾರು ಬರ್ಲಿಕತ್ತಾರ, ಅವ್ರ ಬಳಿ ಎಷ್ಟು ಶಸ್ತ್ರಾಸ್ತ್ರಗಳದಾವ, ಅವ್ರ ಸೈನ್ಯ ನಂಬರ್ ಎಷ್ಟದ, ಇದೆಲ್ಲ ಫೌಜಿಗೆ ಒಯ್ದು ಮುಟ್ಟಿಸ್ಬೇಕು. ಈ ತರ ಅವ್ರ ಜೊತೆ ಕೆಲಸ ಮಾಡ್ತಿದ್ರು. ಓಕೆ, ಅಂಥ ಇಬ್ರು ಏನ್ ಮಾಡ್ತಾರ, ಇದೇ ಟೈಮಿಗೆ ಅಕ್ಟೋಬರ್ ಟೈಮಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಪ್ರಾಂತವನ್ನ ಹೆಂಗಾದ್ರೂ ಮಾಡಿ ಉಳಿಸ್ಬೇಕಲ್ಲ ಅಂತ ಹೇಳ್ತಾರ. ಈ ಕಡೆಂದು ಇದು ಇಷ್ಟು ಪಾಠ ಮಹಾರಾಷ್ಟ್ರ ಅಂತ ಈಗ ನಾವು ಕರಿತೀವಿ. ಅವಾಗ ಇದು ಬಾಂಬೆ ಪ್ರೆಸಿಡೆನ್ಸಿ. ನಾವು ಆಡ್ ಮಾತೊಳಗ ಈ ಜಾಗವನ್ನ ಏನಂತ ಕರಿತಿದ್ವಿ ಅಂದ್ರೆ ಮರಾಠವಾಡಗಳು ಅಂತ ಕರಿತಿದ್ವಿ. ಏನಂತಿದೀವಿ? ಈಗ ಇಲ್ಲಿ ಕಲಬುರ್ಗಿ ಅದ ಅಂದ್ರ ಕಲಬುರ್ಗಿಯಿಂದ ಈ ಕಡೆ ಇಷ್ಟು ಭಾಗ ಎಲ್ಲ ಮರಾಠವಾಡ. ಈ ಸೈಡ್ ಏನಿತ್ತು ತಮಿಳ್ನಾಡಿದು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಕರಿತಿದ್ವಿ ಇದಕ್ಕೆ. ಏನು? ಸೊ ಅವಾಗ ಅವ್ರು ಏನ್ ಮಾಡ್ತಾರಂದ್ರ ಡೈರೆಕ್ಟ್ ಈಗ ಇದು ಇನ್ನೊಂದು ದೇಶ, ಈ ದೇಶದೊಳಗ ಭಾರತದ ಅವಾಗಿನ ಅವ್ರು ಯಾರಿದ್ರು ಗೃಹ ಮಂತ್ರಿಗಳು? ಆಗ್ಲೇ ಹೇಳದಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್. ಕಂಪ್ಲೀಟ್ ಮಿಲಿಟರಿ ಅವ್ರ ಅಂಡರ್ ಇರ್ತದ. ಇವರು ಡೈರೆಕ್ಟ್ ಇಲ್ಲಿ ಬರಂಗಿಲ್ಲ. ಇದು ಬೇರೆ ದೇಶ ಅವಾಗಿನ ಸಮಯಕ್ಕೆ. ಸೊ ಇಲ್ಲಿ ಕಲಬುರಗಿ ಒಳಗ ಅವ್ರು ಮಿಲಿಟರಿ ತಗೊಂಡು ಬರುವ ಹಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಈ ಪ್ರಾಂತ್ಯದ ಸುತ್ತಮುತ್ತಲು 4-5 ಕಿಲೋಮೀಟರ್ ದೂರದೊಳಗೆ 4-5 ಕಿಲೋಮೀಟರ್ ದೂರದಾಗೆ 300 ಶಿಬಿರಗಳನ್ನ ತಯಾರಿಸ್ತಾರ. ಏನು ಶಿಬಿರ ಅಂದ್ರ? ಈಗ ನೀವ್ ಎಲ್ಲಿದ್ದೀರಿ? ನೀವ್ ಎಲ್ಲಿಗೆ ಬಂದಿರಿ? ಈಗ ನೀವು ಶಿಬಿರಕ್ಕೆ ಬಂದಿರಿ.
ತಿಳಿತಾ? ಇಂಥ ಶಿಬಿರಗಳು ಮಾಡ್ತಾರ ಅವರು. ಎಷ್ಟು? 300 ಶಿಬಿರಗಳು ಮಾಡ್ತಾರ. ನಮ್ಮ ಕಲಬುರಗಿ ಸುತ್ತಮುತ್ತಲು ಎಷ್ಟು ಬರ್ತಾವ? 30 ಶಿಬಿರಗಳು ಇರ್ತಾವ ನಮ್ಮ ಕಲಬುರಗಿ ಸುತ್ತಮುತ್ತಲು. ಫಸ್ಟಿನ ದಿನಗಳೊಳಗ ಅವ್ರದ್ದು ಕೆಲಸ ಏನಿತ್ತು, ಇವ್ರೆಲ್ಲಿ ಬಂದು ಲೂಟಿ ಗೀಟಿ ಮಾಡಿ ಹೋಗ್ತಾರಲ್ಲ ಅಂತ ಹಳ್ಳಿಗಳಿಗೆ ಹೋಗಿ ಊಟ ಕೊಡೋದು, ಯಾರ್ಯಾರು ಗಾಯ ಆಗಿರ್ತಾರ ಅವರಿಗೆ ಚಿಕಿತ್ಸೆ ಕೊಡೋದು, ಅದೆಲ್ಲ ಕೆಲಸ ಈ ಶಿಬಿರದವ್ರು ಮಾಡ್ತಿದ್ರು. ಇದರಲ್ಲಿ 2 ತರ ಇರ್ತಿದ್ವು ಶಿಬಿರಗಳು. ಒಂದು ಸಶಸ್ತ್ರ ಇರ್ತಿವು, ಅಂದ್ರೆ ಶಸ್ತ್ರಾಸ್ತ್ರಗಳ ಜೊತೆಗೆ ಇರುವಂತವು. ಅವು ದೂರ ಇರ್ತಿದ್ವು. ಹತ್ತಿರದಲ್ಲಿ 3-4 ಕಿಲೋಮೀಟರ್ ಸನಿ ಗಡಿ ಭಾಗದಲ್ಲಿ ಏನ್ ಇರ್ತಿದ್ವಲ್ಲ, ಅವ್ರ ಬಲ್ಲಿ ಶಸ್ತ್ರಾಸ್ತ್ರಗಳು ಇರ್ತಿರ್ಲಿಲ್ಲ. ಅವರು ಸೇವೆಯ ಮನೋಭಾವವನ್ನು ಇಟ್ಕೊಂಡೇ ಇರ್ತಿದ್ರು, ಮತ್ತೆ ಗೂಢಾಚಾರದ ಕೆಲಸ ಮಾಡ್ತಾ ಇದ್ರು ಅವರು. ತಿಳಿತಾ? ಸ್ವಾತಂತ್ರ್ಯ ಹೆಂಗ್ ಸಿಕ್ಕದಂದ್ರೆ ಒಮ್ಮೆ ಜೆಂಡಾ ಹಾರಿಸಿ ಸ್ವಾತಂತ್ರ್ಯ ಸಿಕ್ಕದಲ್ಲ, ಈ ರೀತಿ ಎಲ್ಲ ಪ್ಲಾನ್ ಮಾಡ್ಯಾರ ಅವರು. ತಿಳಿತಾ? ಸೊ ಇದ್ರೊಳಗ ಏನು ಇರ್ತಿದ್ರಲ್ಲ, ಅಕ್ಟೋಬರ್ ವರೆಗೂ ಬರೇ ಈ ತರ ಕೆಲಸ ಮಾಡ್ತಿದ್ರು. ಅಕ್ಟೋಬರ್ ಆದ ನಂತರ ಅವ್ರದ್ದು ತೀವ್ರತೆ ಜಾಸ್ತಿ ಆಗುತ್ತ, ಹೊಡೆಯೋದು ಮಾಡೋದು. ಅವಾಗ ಇಲ್ಲಿರ್ತಕ್ಕಂಥ ಯುವಕರೆಲ್ಲ ಏನ್ ಮಾಡ್ತಿದ್ರು, ಆ ಶಿಬಿರಗಳಲ್ಲಿ ಹೋದ್ರು. ಆ ಶಿಬಿರಗಳಲ್ಲಿ ಅವರಿಗೆ ಶಸ್ತ್ರಾಸ್ತ್ರಗಳ ಬಳಸುವಂತ ಟ್ರೈನಿಂಗ್ ಕೊಡಲಾಗುತ್ತೆ ಯುವಕರಿಗೆ. ಒಬ್ಬೊಬ್ಬ ಯುವಕನನ್ನು ಸೈನಿಕನಾಗಿ ತಯಾರು ಮಾಡ್ತಾರೆ ಅಲ್ಲಿ. ಅಲ್ಲೂ ಸಹ 2 ತರದ ಟ್ರೈನ್ ಮಾಡ್ತಾರೆ. ಏನು? ಒಂದು ಗೂಢಾಚಾರದ್ದು ಹೆಂಗೆ ಕೆಲಸ ಮಾಡ್ಬೇಕಂತೇಳಿ, ಮತ್ತೆ ಇದು ಶಸ್ತ್ರಗಳನ್ನ ಹೇಗ್ ಬಳಸ್ಬೇಕು ಅಂತ ಹೇಳಿಕೆಶಿಂದ ಅದನ್ನ ಟ್ರೈನಿಂಗ್ ಕೊಡ್ತಾರ ಅವಾಗ. ಸೊ ಅಂಥದ್ರೊಳಗೆ ಮುಖ್ಯವಾದವ್ರು ಯಾರು ಅಂದ್ರ ಯಾರು? ಅವ್ರ ಮೇಲ್ ಕಲ್ಸ್ಕೊಟ್ಟವ್ರು. ಇಲ್ಲಿ ಕಲಬುರಗಿಯಿಂದ ನಾವು ಯಾರಿಗೆ ಹೇಳ್ತೀವಿ ಅಂದ್ರ ಶರಣಗೌಡ ಇನಾಮದಾರ್ ಅಂತ ಹೇಳ್ತೀವಿ. ಹೆಸರುಗಳು ನೆನ್ಪಿಟ್ಕೋರಿ, ಮತ್ತೆ ನಿಮ್ಗೆ ಹೇಳಕ್ ಬರಲ್ಲ. ಮಾಧವನ್ ಶಾಸ್ತ್ರಿ ಅಂತ ಹೇಳ್ತೀವಿ. ಓಕೆ, ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು ಇವರು. ಆಮೇಲೆ ಪಾಟೀಲ್ ಜಿ ಅಂತ ಹೇಳ್ತೀವಿ, ಮಾಗಾವ್ನವ್ರು. ಆಮೇಲೆ ಭೈರಪ್ಪ ಪಾಟೀಲ್ ಬುಸ್ನೂರ್ ಅಂತ ಹೇಳ್ತೀವಿ. ಇವರೆಲ್ಲ ಆ ಟೈಮದ್ದು ಭಾರಿ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು. ಒಂದು ಇಂಡಿಯನ್ ಆರ್ಮಿ ಜೊತೆ ಕೆಲಸ ಮಾಡಿದವರು, ಇಂಡಿಯನ್ ಆರ್ಮಿಯಿಂದ ಟ್ರೈನ್ ಆದವರು, ಮತ್ತೆ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜಲ್ಲಿ ಇದ್ದಂಥವ್ರು ಇವರೆಲ್ಲ. ಇವರು ಮುನ್ನಡೆಸ್ತಾರ. ಓಕೆ, ಆ ಟೈಮಲ್ಲಿ ನಮ್ಮ ಈ ಇದಕ್ಕೋಸ್ಕರ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರಿ ಇದನ್ನ. ಈಗೇನಂತ ಕರಿತೀವಿ? ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಒಂದು ಭಾಗ ಈಗ ಅಷ್ಟೇ. ಆಯ್ತಾ? ಸೊ ಈ ಭಾಗದ ಮುಂದಾಳತ್ವವನ್ನ ಎಲ್ಲರ ಮುಂದೆ ವಹಿಸ್ಕೊಂಡು ಅಧ್ಯಕ್ಷತೆ ವಹಿಸಿದ್ದು ಅವಂದಿಂದು ರಮಾನಂದ ತೀರ್ಥರು. ಯಾರು ಹೆಸರು ಕೇಳಿರಿ? ಶ್ರೀ ರಮಾನಂದ ತೀರ್ಥರು. ನೋಡ್ರಿ, ಅವ್ರು ಏನು ಯಾವಾಗರೆ ಹೋದ್ರೆ ಅಂದ್ರೆ ಗೂಗಲ್ ಮಾಡ್ರಿ. ಇವಾಗ ಮನೆಗೆ ಹೋದ್ರೆ ಅಂದ್ರ ಒಂದು ಗೌನ್ ಹಾಕೊಂಡಿರ್ತಾರ ಅಷ್ಟೇ. ಅವ್ರದ್ದು ಒಂದು ಇದು ಗುರುತು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಂದ್ರೆ ನಮ್ಮ ಇಂಡಿಯನ್ ಪೋಸ್ಟ್ ಕಾರ್ಡ್ ಸ್ಟಾಂಪ್ ಏನಿರ್ತದಲ್ಲ, ಆ ಸ್ಟಾಂಪ್ ಮೇಲೂ ಸಹ ಅವ್ರ ಫೋಟೋಗಳಿರ್ತಾವ. ರಮಾನಂದ ತೀರ್ಥರು ನಮ್ಮ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರದ ಮುಂಚೂಣಿಯ ಚಿಕ್ಕಾಣಿಯನ್ನು ಹಿಡಿದು ನಡೆಸಿರ್ತಕ್ಕಂಥವ್ರು. ನಿಧಿ ಬರ್ಲತ್ತದ. ಓಕೆ, ಸೊ ಈ ಟೈಮಲ್ಲಿ ಈಗ ಒಳಗಿಂದ ಅವ್ರ ಬಳಿ ಇದ್ದವ್ರ ಬಳಿ 2.5 ಲಕ್ಷ ಜನ ಅದಾರ. ಇಲ್ಲಿರೋರು 2.5 ಲಕ್ಷ ಅದಾರ ಆರ್ಮಿ ಜೊತೆಗೆ. ಅವ್ರ ಜೊತೆ ಮತ್ತೊಂದಿಷ್ಟು ಅಲ್ಲಿರ್ತಕ್ಕಂಥ ನಾಗರಿಕರು ಸಹ ಅವ್ರಿಗೆ ಸಪೋರ್ಟ್ ಮಾಡ್ಲತ್ತಾರ. ನಾವು ಹೊರಗ ಬರೇ 30 ಶಿಬಿರಗಳದಾವ. ಈಗ ಇವ್ರು ಏನ್ ಮಾಡ್ತಾರ, ಒಂದೊಂದೇ ಊರುಗಳನ್ನ ಗೆದ್ಕೋತ ಹೋತಾರ. ಒಂದೊಂದೇ ಊರುಗಳನ್ನ ಹಿಂಗ್ ಮಾಡ ಮುಂದ ನಮ್ದು ಮೇನ್ ಯಾವ್ದು ಬರ್ತದ ರೈಲ್ವೆ ಸ್ಟೇಷನ್ ಗೊತ್ತು? ಕುಲಾಲಿ ಅಂತ ಕೇಳಿರಿ ಹೆಸರ? ಕುಲಾಲಿ ಅಂತ ಹೇಳಿ ಬರ್ತದೆ. ಕುಲಾಲಿ ಅಂದ್ರೆ ನಿಜಾಂ ಸರ್ಕಾರದ ಕಟ್ಟ ಕಡೆಯ ರೈಲ್ವೆ ಸ್ಟೇಷನ್ ಅದು. ಆ ಕುಲಾಲಿಯಿಂದ ಬಾಂಬೆಯಿಂದ ಏನೇ ಶಸ್ತ್ರಾಸ್ತ್ರಗಳು ಬರ್ಬೇಕಂದ್ರು ಫಸ್ಟ್ ಕುಲಾಲಿ ರೈಲ್ವೆ ಸ್ಟೇಷನ್ ಬಂದು ಇಳಿಬೇಕು. ಅಲ್ಲಿ ಒಂದು ಏನ್ ಮಾಡ್ತಾರೆ, ಇವರೆಲ್ಲ ಪ್ಲಾನ್ ಮಾಡ್ತಾರೆ, ಈ ಸರ್ತಿ ಅಲ್ಲಿ ಬಂದು ಇಳಿಲಿ ನಾವು ಅದೆಲ್ಲ. ಇವ್ರ ಬಲ್ಲಿ ಎಲ್ಲಿರ್ತೀವಿ? ಇವ್ರು ನಾರ್ಮಲ್ ನಾಗರಿಕರಲ್ಲ, ಇವರಿಗೆಲ್ಲ ಬಂದೂಕು ಅವೆಲ್ಲ ಎಲ್ಲಿಂದ ಸಿಗ್ಬೇಕು? ಆಯ್ತು, ಇವರು ಬಂದು ಇಳಿತವಲ್ಲ ಅಲ್ಲೇ ಅಟ್ಯಾಕ್ ಮಾಡಿ ತಗೊಂಬಂತ ಹೇಳ್ತಾರೆ ಅಲ್ಲಿಂದ ಅವತ್ತಿನ ವೀರ ಸೈನಿಕರು. ಒಂದು ಸರ್ತಿ ಅಲ್ಲೇ ಅಟ್ಯಾಕ್ ಮಾಡ್ತಾರೆ, ಕುಲಾಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಆಗಸ್ಟ್ 17ರಂದು ಏನಾಗ್ತದ, ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಸಿಕ್ಕಿರ್ತದಲ್ಲ, 17ನೇ ತಾರೀಕು ನಾವು ಎಷ್ಟೊತ್ತಿದ್ರು ಆಳಂದ್ ಚೆಕ್ ಪೋಸ್ಟ್ ಕೇಳಿರಿ? ಆಳಂದ್ ಚೆಕ್ ಪೋಸ್ಟ್ನಾಗ ನಾವು ಜೆಂಡಾ ಹಾರಿಸ್ತೀವಿ ಅಂತ ಹೇಳ್ತಾರೆ, ಭಾರತದ ಜೆಂಡಾ. ಈಗ ನೀವು ಎಲ್ಲ ಎಲ್ಲಿ ಬೇಕಲ್ಲ ಹಾರಿಸ್ತಿರಲ್ಲ, ಮುಂಜಾನೆ 8-9 ಹೋಗಿ ಕಿಶಿಂದ
12ಕ್ಕೆ ಯಾರನ್ನ ಎದ್ದು ಹೋಗಿ ಹಾರಿಸ್ತೀರಿ? ಯಾಕ ಮತ್ತ ಅವ್ರ ಯಾಕೆ ಹಾರಿಸ್ತಾರ? ಸ್ವಾತಂತ್ರ್ಯ ಅಂದ್ರೆ ಬರೀ ಒಂದು ಜೆಂಡಾ ಹಾರಿಸೋದಲ್ಲ, ಅದು ಭಾವನೆಗಳ ಬೆಸೆತ ಆಗಿತ್ತು ಅವರಿಗೆ. ಎದಕ್ ತಗೋಲಿಗತಿ ಗೊತ್ತಿಲ್ಲ, ಏನು ಕೊಡ್ಲಿಗತಿ ಗೊತ್ತಿಲ್ಲ, ಆದ್ರೆ ಅದು ಬೇಕು ನನಗ. ಈ ಭಾರತ ಧ್ವಜ ಅನ್ನೋದು ಅವರಿಗೆ ಅಷ್ಟು ಸೆಂಟಿಮೆಂಟಲ್ ಆಗಿತ್ತದು. 17ನೇ ತಾರೀಕು ನಾವ್ ಇಲ್ಲಿ ಹಾರಿಸ್ತೀವಿ ಅಂದ್ರೆ ಹಾರಿಸ್ತೀವಿ ಅಂತಾರ ಅವ್ರು. ಇವು ಹೆಂಗ್ ಹಾರಿಸ್ತೀರಿ ನೋಡಮ್ ಅಂತ ಹೇಳ್ಕಿಸಿಂದ ಎಲ್ಲಾ ಇವರು ನಿಜಾಮ್ ಸರ್ಕಾರ ಸೈನಿಕರು ಎಲ್ಲರೂ ಕಾವಲಿ ಕೊಡ್ತಾರ. ಅಲ್ಲಿಗೆ ಒಬ್ರು ಶಂಕರ್ ಅಂತ ಹೇಳಿ ಅಂದಿನ ವೀರ ಸ್ವಾತಂತ್ರ್ಯ ಹೋರಾಟಗಾರ ಭಿಕ್ಷುಕನ ವೇಷದಲ್ಲಿ ಬರ್ತಾನ. ರಾತ್ರಿ ಭಿಕ್ಷುಕನ ವೇಷದಲ್ಲಿ ಬಂದು ಜೆಂಡಾ ಹಾರಿಸಿ ಇವ್ರು ಇನ್ನೇನು ಶೂಟ್ ಮಾಡ್ಬೇಕನ್ನೋದ್ರ ಕಣ್ಮರೆಯಾಗಿ ಹೋಗ್ತಾನೆ. ಮಿಂಚಿನ ವೇಗದಲ್ಲಿ ವಿದ್ಯುತ್ ಚೋರನಂತೆ ಕತ್ತಲಲ್ಲಿ ಮಾಯ ಆಗಿ ಹೋಗ್ತಾನೆ. ಒಂದು ಜೆಂಡಾ ಹಾರಿಸ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತಿತ್ತು ನೋಡ್ರಿ. ಅದನ್ನ ಇವ್ರು ಇಳಿಸ್ತೀನಿ ಅಂದಾಗ ಉಗ್ರ ಹೋರಾಟ ಶುರು ಆಗತ್ತ. ಆದಾಗ ಅಲ್ಲಿ ಸುತ್ತಮುತ್ತಲು ಯಾರಿರ್ತಾರಲ್ಲ ಅವ್ರನ್ನೆಲ್ಲ ತಗೊಂಡೋಗಿ ನಿಂಬರ್ಗ ಅಂತ ಹೇಳಿ ಬರ್ತದ. ನಿಂಬರ್ಗ ಮತ್ತೆ ಎಳಸಂಗಿಯಲ್ಲಿ ಜೈಲ್ಗಳಿರ್ತೀವಿ ಸಣ್ಣ ಸಣ್ಣ, ಅದ್ರಾಗ ಇದು ಕೂಡಾಕ್ತಾರ. ಅಲ್ಲಿಂದ ನೆಕ್ಸ್ಟ್ ಕಲಬುರ್ಗಿ ಜೈಲಿಗೆ ಅವರಿಗೆಲ್ಲ ಶಿಫ್ಟ್ ಮಾಡ್ಬೇಕು. ಅವಾಗ ಇವ್ರು ಏನ್ ಮಾಡ್ತಾರ, ಯಾರ್ಯಾರು ಭೈರಪ್ಪ ಪಾಟೀಲ್ಜಿ ಮತ್ತು ಮಾಗವ ಪಾಟೀಲ್ಜಿ ಅವ್ರು ಏನ್ ಮಾಡ್ತಾರ, ಅಪ್ಪಣ್ಣಾಜಿ ಅಂತ ಹೇಳ್ತೀವಿ, ಅವರು ಆ ಜೈಲ್ ಮೇಲೆ ಅಟ್ಯಾಕ್ ಮಾಡ್ತಾರ. ಜೈಲ್ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಬಿಡಿಸ್ಕೊಂಡ್ ಬರ್ತಾರ. ನೋಡ್ರಿ ಇಷ್ಟೆಲ್ಲ ಆಗ್ಯಾವ ಕಥೆಗಳು ಕಲಬುರ್ಗಿ ಸುತ್ತಮುತ್ತಲು. ನೀವು ಸ್ವಾತಂತ್ರ್ಯ ಯಾರು ಹೋರಾಟ ಮಾಡ್ಯಾರ ಗೊತ್ತಿಲ್ಲ, ನಮ್ಗೆ ಯಾರು ಇಷ್ಟು ದಿವ್ಸ ಗುಲಾಮ್ಗಿರಿಯಲ್ಲಿ ಇಟ್ಟಾರ ಅನ್ನೋದೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸ್ವಾತಂತ್ರ್ಯ ಎಷ್ಟನೇ ತಾರೀಕು ಸಿಕ್ಕದಂದ್ರೆ ನಿಮ್ಗೆ ಗೊತ್ತಾಗಲಾಗ್ಯದ. ಯಾಕೆ ಗೊತ್ತಾಗಲಾಗ್ಯದ ಅಂದ್ರ ಇವೆಲ್ಲೂ ಪುಸ್ತಕದಲ್ಲಿ ನಮೂದಿಸಿಲ್ಲ, ಆಮೇಲೆ ಎಲ್ಲಿಯೂ ಪಾಠಗಳಲ್ಲಿ ನಿಮಗೆ ಹೇಳಿಲ್ಲ.